ಜನಾರ್ದನ್ ಅವರೇ, ಸರ್ ಈ ಜೂಲಿ ಸಿನಿಮಾಗೆ ನಾಂದಿ ಹಾಡಿದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ. ಹೌದು ಸರ್. ಆಮೇಲೆ ರಮ್ಯಾ ಮೇಡಮ್ ಅವ್ರ ಜೊತೆಗೆ ಆ ಸಿನಿಮಾ ಮಾಡಿದ ಅನುಭವ ಹೇಳಿ. ಅಲ್ಲ, ಅದು ಫಸ್ಟು ಅಂದ್ಕೊಂಡಿದ್ದು ಆ ಫಿಲ್ಮ್ಗೆ ರಕ್ಷಿತಾ ಅವ್ರನ್ನ ಹಾಕ್ಕೊಬೇಕು ಅಂತ ಮಾತುಕತೆ ಆಗಿದ್ದು. ಸೊ ಆಮೇಲೆ ಏನಾಯಿತು, ಮೇಡಮ್ಮು ಮೋಹನ್ ಅವರು ಎಲ್ಲ ಯೋಚನೆ ಮಾಡಿ ನಾಳೆ ಯೋಚನೆ ಮಾಡಿ ಡಿಸೈಡ್ ಮಾಡೋಣ ಅಂತ ಹೇಳಿದ್ರು. ಮತ್ತು ನಾಳೆ ಹೋಗೋದಕ್ಕೆ ಒಂದು ಕೆಲಸ ಮಾಡೋಣ, ರಕ್ಷಿತಾ ಅವರು ಬಿಸಿ ಇದ್ದಾರೆ, ರಮ್ಯಾ ಅವ್ರಿಗೆ ಹಾಕ್ಕೊಂಬೇಡ, ರಮ್ಯಾ ಹೇಗೆ ಅಂತ ಒಂದು ಐಡಿಯಾ ಬಂತು. ಸರ್ ಚೆನ್ನಾಗಿರುತ್ತೆ, ಓಕೆ ಸರ್ ಅಂತ ಇದ್ದೆ. ಸರಿ ಓಕೆ, ಅವರು ರಮ್ಯಾ ಅವ್ರಿಗೆ ಕರೆಸಿದ್ರು ಆಫೀಸ್ಗೆ. ಅವ್ರು ಬಂದರು. ಬಂದಮೇಲೆ ಈ ಥರ ನೋಡಮ್ಮ, ಈ ಥರ ಜೂಲಿ ಮಾಡ್ತಾ ಇದ್ದೀವಿ, ಹೇಗಮ್ಮ ಅವರು ತುಂಬ ಚೆನ್ನಾಗಿರುತ್ತೆ ಸರ್, ಮಾಡ್ಬೋದು, ಮಾಡಿ ಡೇಟು ನಾವು ಇಮ್ಮಿಡಿಯಾಗಿ ಕೊಡ್ತೀನಿ ಡೇಟ್ ಈ ಪಿಕ್ಚರ್ಗೆ, ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿದರು. ಸರಿ ಅವರು ಒಪ್ಪಿಗೆ ಆಯಿತು. ಮತ್ತು ಹೀರೋ ಯಾರು ಹಾಕ್ಕೋಬೇಕು ಅನ್ನುವಾಗ ದಿಗಂತ್ ಅವ್ರನ್ನ ಕರೆಸಿದ್ರು. ದಿಗಂತ್ ಅವ್ರು ಬಂದರು, ಮಾತಾಡಿದ್ರೆ ಅವ್ರ ಹತ್ರ ಡಿಸ್ಕಷನ್ ಆಯಿತು. ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಇಲ್ಲ ದಿಗಂತ್ ಅವ್ರಿಗೆ, ಯಾಕಂದರೆ ಹೀರೋ ಶೇಡ್ ಸ್ವಲ್ಪ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಶೇಡ್. ಅವ್ರು ಇನ್ನೂ ಅವಾಗ ಅಷ್ಟೊಂದು ಸೂಕ್ತ ಅನಿಸ್ಲಿಲ್ಲ ಅವ್ರಿಗೆ. ಆಮೇಲೆ ನನಗೆ ಕೇಳಿದ್ರು ಹೇಗೆ ಅಂದ್ಬಿಟ್ಟು, ಸರ್ ನಿಮ್ಮ ಇಷ್ಟ ಸರ್, ಯಾಕಂದರೆ ಮಾಡಬೇಕಾದ್ರೆ ನೀವು, ಬಟ್ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಹೇಳ್ತೀನಿ ಸರ್ ಅಂತಂದ್ಬಿಟ್ಟು ಹೋದರು. ಆವಾಗ ನಾನೇ ನಿಂತ್ಕೊಂಡು ಒಂದು ಕೆಲಸ ಮಾಡೋ, ದೀನು ಮರಿ ಹಾಕೋಣ ಹೇಗೆ ಅಂತ. ದೀನು ಮರಿ, ಹಾಂ, ಹಿಂದೂ ದೀನು ಮೋರಿ ಹಾಕೋಣ, ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ರೇಜ್ ಇರುತ್ತೆ ದೀನು ಮೋರಿ ಅಂದರೆ. ಹಿಂದಿ ಆಡಿಯನ್ಸು ನಮಗೆ ಎಲ್ಲ ಅವರೆಲ್ಲ ಹಿಂದಿ ಆಡಿಯನ್ಸ್ಗೆ ಗೊತ್ತು ದೀನು ಮರಿಯ ಅಂತ. ಹಾಂ ಓಕೆ ಅಂತಂದ್ಬಿಟ್ಟು ಅವ್ರು ಕನ್ಸಲ್ಟ್ ಮಾಡಿದ್ರು. ಅವರು ಕನ್ನಡ ಫಿಲ್ಮ್ ಓಕೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ರಾಯ್ತು. ರಮ್ಯಾ ಅವರು ಓಕೆ ಆಯಿತು, ದೀನು ಮೋರಿ ಆಯಿತು. ಮದರ್ ಕ್ಯಾರೆಕ್ಟರ್ ಹಾಕೋಣ ಅಂತ. ಒಂದು ಕೆಲಸ ಮಾಡೋಣ, ನಾನು ಲಕ್ಷ್ಮಿ ಅವ್ರಿಗೆ ಹತ್ರ ಟ್ರೈ ಮಾಡಿ ನೋಡ್ತೀನಿ, ಯಾಕೆ ಅದರಲ್ಲಿ ಲಕ್ಷ್ಮಿ ಅವರು ಹೀರೋಯಿನ್. ಜೂಲಿನ ತಗೊಂಡೋಗಿ ಜೂಲಿ ಅವ್ರ ಅಮ್ಮನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಮೋಹನ್ ಅವ್ರು ನಕ್ಕಿದ್ರು, ಬೇಡ 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 ಬೇಡ. ಆಮೇಲೆ ಅವ್ರಿಗೆ ಏನಾದರೂ ನಿಂಗೆ ಅಂದ್ಬಿಟ್ಟಾರ. ಆಮೇಲೆ ಸರ್ ಕೇಳಿ ನೋಡೋಣ, ಕೇಳಕ್ಕೆ ಕೊಟ್ಟರೆ ಒಂದು ಕರ್ತವ್ಯ, ಒಂದೇ ಡೇಟ್ ಕೊಟ್ಟರೆ ನಾವು ಹೇಳ್ಬೋದು, ಆಗ ಲಕ್ಷ್ಮಿ ಇಂದು ಲಕ್ಷ್ಮಿ ತಾಯಿ ಅಂತ ಹೇಳ್ಬೋದು, ಅದನ್ನೇ ಒಂದು ಪ್ರಚಾರ ಮಾಡ್ಬೋದು ಅಂತ. ಅವ್ರು ಕಾಂಟ್ಯಾಕ್ಟ್ ಮಾಡಿದೆ, ನಾನೇ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ನಕ್ಬಿಟ್ರು, ಏನಪ್ಪ ಅದು ಎಂಥ ಮಾಸ್ಟರ್ ಪೀಸ್ ಫಿಲ್ಮು, ಹೋಗಿ ನಾನು ತಾಯಿ ಮಾಡಕ್ಕೆ ಬಂದಿದ್ದೆಲ್ಲಪ್ಪ ಅಂತ ನಕ್ಬಿಟ್ರು. ನನಗೆ ಅವ್ರು ಮಾಡಲ್ಲ ಅಂತ. ಮಾಡ ಅಂತ. ಸಾರಿ ಅಮ್ಮ, ಪರವಾಗಿಲ್ಲ, ಸಾರಿ ನಿಮ್ಗೆ ಅಪ್ರೋಚ್ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ ಅಂತ ಹೇಳಿದೆ. ಪರವಾಗಿಲ್ಲ, ಇಟ್ಸ್ ಆಲ್ ರೈಟ್ ಅಂತ ಹೇಳಿದ್ರು ಆಯಮ್ಮ. ಬಂದು ಆಮೇಲೆ ಇವ್ರಿಗೆ ಬೇರೆಯವ್ರಿಗೆ ತೊಗೊಂಡ್ವಿ ಅದನ್ನು. ಆಮೇಲೆ ಶೂಟಿಂಗಿಗೆ ಹೋಗಿ ಮುಂಚೆ ಸಾಂಗ್ಸು ಆ್ಯಸ್ ಇಟ್ ಈಸ್ ಮಾಡೋದು ಬೇಕೋ ಮಾಡಬಾರ್ದು ಅನ್ನೋ ಒಂದು ಡಿಸಿಷನ್ ಬಂತು. ಅಂದರೆ ಒರಿಜಿನಲ್ ಇರೋದು ಟ್ಯೂನಿಂಗ್ ಹಾಗೆ ಉಳಿಸ್ಕೋಬೇಕು. ಬಟ್ ಅವು ಸೂಪರ್ ಹಿಟ್ ಸಾಂಗ್ಗಳು. ಆವಾಗ ರಾಜೇಶ್ ರಾಮನಾಥ್ ಸರ್ ಕರ್ಕೊಂಬಂದೆ ನಾನು. ಅವ್ರು ಕೂತ್ಕೊಂಡ್ಬಿಟ್ಟು ಎಲ್ಲ ಡಿಸ್ಕಷನ್ ಆಯಿತು. ರಾಜೇಶ್ ರಾಮನಾಥ್ ಸರ್ ಒಂದು ಹೇಳಿದ್ರು, ನೋಡಿ ಸಾಂಗ್ಸು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಈ ರಾಗ ನಾವು ಚೇಂಜ್ ಮಾಡೋದು ಬೇಡ, ರಾಗ ಚೇಂಜ್ ಮಾಡೋದು ಬೇಡ, ನಾನು ಬೇಕಾದ್ರೆ ಮ್ಯೂಸಿಕ್ ಚೇಂಜ್ ಮಾಡ್ತೀನಿ ಅಂದರು. ಇವರು ಶಾಕು, ಮ್ಯೂಸಿಕ್ಕು ಅದಕ್ಕೆ ಲೈಫ್, ಅದಕ್ಕೆ ಮ್ಯೂಸಿಕ್ ಚೇಂಜ್ ಮಾಡಿಬಿಟ್ರೆ ಹೇಗೆ ಆದರು, ನೀವು ಮಾಡಿ ನೋಡಿ, ನಾನು ಮಾಡ್ಕೊಂಬರ್ತೀನಿ, ಕೇಳಿ ನೋಡಿ ನೀವು ಅಂತಂದರು. ಸರಿ ಅಂದರು. ಅವ್ರಿಗೆ ನೆಕ್ಸ್ಟ್ ಡೇ ಮಾಡ್ಕೊಂಬಂದರು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಆ ಸಾಂಗ್ ನೀವು ಕೇಳಿ ಗೊತ್ತಾಗುತ್ತೆ. ಟುಂಗ್ ಟುಂಗ್ ಟೊಡುಂಗ್ ಟುಂಗ್ ಟುಂಗ್ ಅಂತ ಫಸ್ಟ್ ಅದು ಮ್ಯೂಸಿಕ್ ಮಾಡಿಕೊಡ್ತಾ ತೊಗೊಂಡೋಗಿ ರಮ್ಯಾ ಅವ್ರಿಗೆ ಕೇಳ್ತಾ ಇತ್ತು. ಅವ್ರು ಹಂಗೆ ತಲೆ ಎಲ್ಲ ಆಡ್ಸ್ಕೊಂಡು ಓ ಸೂಪರ್ ಅಂದರು. ಹಂಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು. ಆಮೇಲೆ ಸೆಟ್ಗಿಂತ 2 ದಿನ ಮುಂಚೆ ಕಾರವಾರದಲ್ಲಿ ಶೂಟಿಂಗು. ರಮ್ಯಾ ಅವರು ಬೇರೆ ಕ್ಯಾಮ್ರಾಮ್ಯಾನ್ ಹೇಳಿದ್ರಂತೆ, ಅದು ಹೇಳಿದ್ರೆ ಅವ್ರೇನೋ ಗೊತ್ತಿಲ್ಲ, ನನಗೆ ಆ ವಿಷಯ ಬಂತು, ಕಿವಿಗೆ ಬಿತ್ತು. ಆಮೇಲೆ ಸೆಟ್ಟಿಗೂ ಆಯಿತು. ಸೆಟ್ಟಲ್ಲಿ ಹೇಳಿದೆ ನಾನು, ರಮ್ಯಾ ಅವರೇ, ಇದುವರೆಗೂ ನೀವು ಯಾವ ಸಿನಿಮಾದಲ್ಲೂ ಕಂಡಿರಬಾರ್ದು, ಅಷ್ಟು ಸುಂದರವಾಗಿ ನಿಮ್ಮನ್ನು ನಾನು ತೋರಿಸ್ತೀನಿ ಅಂದೆ. ಡೈರೆಕ್ಟ್ ಹಂಗೆ ಅಂದೆ. ಅಮ್ಮ ಹಿಂಗೆ ನೋಡ್ಬಿಟ್ಟು ಆಕೆಗೆ ಶಾಕಿಂಗ್, ಯಾಕೆ ಹೇಳ್ತಾರೆ ಮನುಷ್ಯ ಅಂದ್ಬಿಟ್ಟು. ಅಂದ ತಕ್ಷಣ ನಕ್ಬಿಟ್ಟು, ಹೌದಾ, ಹಾಂ ಪ್ರತಿಯೊಂದು ಕ್ಯಾಮ್ರಾಮನ್ ಹಿಂಗೆ ಹೇಳ್ತಾರೆ, ಸರಿ ನೀವು ನೋಡಿ ಆಮೇಲೆ ನೀವು ಹೇಳ್ತೀರಾ ಅಂದೆ. ಶೂಟಿಂಗ್ ಶುರುವಾಯಿತು. ಆಮೇಲೆ ಅದಕ್ಕೆ ಇವರು ಸಪೋರ್ಟಿಗೆ ಇರಲಿ ಅಂದ್ಬಿಟ್ಟು ಬಿ ರಾಮಮೂರ್ತಿ ಅವ್ರನ್ನ ಕರ್ಕೊಂಡಿದ್ರು. ಮೇಡಮ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿ ಅಂದ್ಬಿಟ್ಟು ಡೈರೆಕ್ಟ್ ಬಿ ರಾಮಮೂರ್ತಿ ಬಂದಿದ್ರು. ಶಾರ್ಟ್ ಕಂಪೋಸ್ ಮಾಡಿ ಹೇಳ್ತಾರೆ. ಆಗ 3ನೇ ದಿನಕ್ಕೆ ಅವ್ರು ಹೇಳಿದ್ರು, ಚೆನ್ನಾಗಿ ತೆಗಿದ್ದಾರೆ ಜನಾರ್ದನ್ ಅವರು ಅಂತ ರಮ್ಯಾ ಅವ್ರು ಹೇಳಿದ್ರು. ಆಮೇಲೆ ಆಯಿತು, ಶೂಟಿಂಗೆಲ್ಲ ಮುಗೀತು. ಅದು ಪ್ರಿಂಟ್ ಆಗ್ತು. ಪ್ರಿಂಟ್ ಆಗಿದ ತಕ್ಷಣ ನೋಡಿ ಖುಷಿಯಾಗಿ ಆರ್ ಟಿ ನಾರಾಯಣ್ ಅವರು, ಅವ್ರ ಫಾದರ್
ಇದು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಎಲ್ಲರಿಗೂ ಪಾರ್ಟಿ ಕೊಟ್ಟಿದ್ರು. ಹ್ಮ್. ಅಷ್ಟು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ರಮ್ಯಾ ಅವ್ರು ಕಾಣ್ತಾ ಇದ್ರು. ಅದೇ ಸಿಡಿನ ಅವ್ರು ತಮಿಳ್ ಪಿಕ್ಚರ್ ಯಾರೋ ಒಂದು ಮಾಡಿದ್ರು ಹೀರೋಯಿನ್ ಆಗಿ. ಆ ಡೈರೆಕ್ಟರ್ ಇವ್ರು ಸಿಡಿಗಳಿಗೆ ನಮ್ಮ ಜೂಲಿನೇ ಕಳಿಸಿದ್ದೆ ಅವ್ರು ಮಡ್ರಾಸ್ಗೆ. ಇದನ್ನು ನೋಡಿ ಅವ್ರಿಗೆ ತಮಿಳಲ್ಲಿ ಚಾನ್ಸ್ ಸಿಕ್ತು. ಅಂದರೆ ಆ ಚಾನ್ಸ್ ಇತ್ತು ಹೇಳಕ್ಕೆ ಬರೋಕ್ಕಿಲ್ಲ. ಒಟ್ಟಲ್ಲಿ ಹೆಂಗೆ ಫೀಲ್ ಆಗಿ ಅವ್ರ ಈ ಸಿನಿಮಾನ ಅವ್ರು ನೋಡಿಲ್ಲ ಅಂತ ಕಾಣುತ್ತೆ. ಹೆಂಗೆ ಆಲ್ರೆಡಿ ಅವ್ರು ಬುಕ್ ಮಾಡೇ ಹೋಯ್ತು ರಮ್ಯಾ ಅವ್ರ ಬಗ್ಗೆ ನೋಡೋದಕ್ಕೆ ಕಳ್ಸಿಕೊಟ್ಟಿದ್ರು ಅದನ್ನು. ಸೊ ಹಂಗಾಗಿದ್ದು ಜೂಲಿ. ಆಮೇಲೆ ಅದು ರಿಲೀಸ್ ಆಯಿತು. ಬಟ್ ಅಂದ್ಕೊಂಡು ಲೆವೆಲ್ಗೆ ಹೋಗಲಿಲ್ಲ. ಯಾಕಂದರೆ ಕಾರಣ ಅದರಲ್ಲಿ ಜಾಸ್ತಿ ಇತ್ತು. ಯಾಕಂದರೆ ಇನ್ನೂ ಸ್ವಲ್ಪ ನಾವು ಶೂಟ್ ಮಾಡೋದಿತ್ತು. ಆಮೇಲೆ ಸೆಂಟರ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಸೊ ಅದು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಡೈರೆಕ್ಷನ್ ಮೇಡಮ್ ಮಾಡಿದ್ರು, ಅವರೇ ಮಾಡಿದ್ರು. ಬಟ್ ಅಂದರೆ ಇನ್ನು ಸ್ವಲ್ಪ ಅದಕ್ಕೆ ನಾವು ಏನೋ ಬೇಕಿತ್ತು ಅನಿಸ್ತಾ ಇದೆ. ಯಾಕಂದರೆ ಆ್ಯಸ್ ಇಟ್ ಈಸ್ ಮಾಡಬಾರ್ದಾಗಿತ್ತು. ಆ್ಯಸ್ ಇಟ್ ಈಸ್ ಮಾಡಬಾರ್ದಾಗಿತ್ತು. ಸ್ವಲ್ಪ ನಮ್ಮ ನೇಟಿವಿಟಿ ತಕ್ಕಂತೆ ಇನ್ನೂ ಸ್ವಲ್ಪ ವರ್ಕೌಟ್ ಮಾಡಬೇಕಾಗಿತ್ತು. ಬಟ್ ಅರ್ಜೆಂಟ್ ಪಟ್ಬಿಟ್ವಿ ಅಷ್ಟೇ ಹೇಳಬೇಕು ಅಂದರೆ. ಅರ್ಜೆಂಟ್ ಪಟ್ಬಿಟ್ಟು ಆಮೇಲೆ ರಮ್ಯಾ ಅವರು ಟಕ್ ಅಂತ ಡೇಟ್ ಕೊಟ್ಬಿಟ್ರು. ಆಮೇಲೆ ಮೇಡಮ್ ಅವ್ರಿಗೂ ಒಂದು ಆಸೆ ಇತ್ತು, ಬೇಗ ಮಾಡೋಣ ಅದೇ ಇದು ತಾನೇ ಅಂದ್ಬಿಟ್ಟು. ಮೋಹನ್ ಅವರು ಪಾಪ ಅವರು ಒಂಥರ ಏನಾದರೂ ಓಕೆ ಹಿಂಗೆ ಮಾಡ್ಕೊಳ್ರಿ ಓಕೆ ಅಷ್ಟೇ. ಅವ್ರು ಜಾಸ್ತಿ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಅವ್ರೇನೋ ದುಡ್ಡು ಕಳಿಸೋದು ಆಯ್ತಾ ಇಲ್ವಾ ನೋಡೋದು ಅಷ್ಟೇ ಅವ್ರದ್ದು. ಲೊಕೇಶನ್ಲು ಬಂದು ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಮತ್ತು ಕೂತ್ಕೊಂಡಿರೋರು. ಎಲ್ಲ ಕಾರವಾರದಲ್ಲೇ ಶೂಟ್ ಮಾಡಿದ್ರೆ ಫುಲ್ ಪಿಕ್ಚರ್ ಕಾರವಾರ ಶೂಟ್ ಫುಲ್ ಮೂವಿ ಫುಲ್ ಪಿಕ್ಚರ್ ಕಾಲನೆ ಮಾಡಿದ್ರು. ಬಟ್ ಸಾಂಗ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು ಅದರಲ್ಲಿ. ಪಿಕ್ಚರೇಷನ್ ಆಗಿರಲಿ ಏನು ಇನ್ನೊಂದು ನಡೆದಿತ್ತು ಅದರಲ್ಲಿ. ನಾನು ಹೋಗಿನಿ ಬರೋಣಲ್ಲ, ಮೇಡಮ್ ಅವರು ಇಬ್ಬರು ಮಕ್ಕಳು ಸ್ವಾತಿ ಮತ್ತು ಅಮೂಲ್ಯ ಅವರು ಹೇಳುತ್ತೆ ಮೋಹನ್ ಅವ್ರಿಗೆ. ಹೇಳುತ್ತೆ ಅದಕ್ಕೆ ಇದು ಆಮೇಲೆ ಅವರೇ ಹೇಳಿದ್ದು, ವಾಟ್ ಮಮ್ಮಿ ಯು ಡೂಯಿಂಗ್ ದಿಸ್ ಕೈಂಡ್ ಆಫ್ ಮೂವಿ, ಟೇಕ್ ದಿಸ್ ಆನ್ ವೆರಿ ಗುಡ್ ಕ್ಯಾಮ್ರಾಮ್ಯಾನ್. ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಡೋಂಟ್ ಟೇಕ್ ಹಿಮ್ ಇಸ್ ಲೈಕ್ ವಾಟ್ ಈ ಲುಕ್ ಲೈಕ್ ಅಂದರೆ ನಾನು ಒಂಥರ ಆರ್ಡಿನರೇ ಹೋಗ್ತಾ ಇದ್ದೆ ಬರ್ತಾ ಇದ್ದಲ್ಲ. ನನ್ನ ಕಡೆ ಯಾರು ಕ್ಯಾಮ್ರಾಮನ್ ಆ ಥರ ಫೀಲ್ ಏನಿರಲಿಲ್ಲ. ಆ ಥರ ಒಂದು ಪರ್ಸನಾಲಿಟಿ ಆಗಿಲ್ಲ ಇದಾಗಿ. ಯಾಕಂದರೆ ಇವರು ಅಷ್ಟೇ, ರೋಜ್ ಅವರು ಅಷ್ಟೇ. ಕ್ಯಾಮ್ರಾಮ್ಯಾನ್ ಯಾರು, ಡೈರೆಕ್ಟರ್ ಯಾರು, ನಾನೊಂದೇ. ಕ್ಯಾಮ್ರಾಮ್ಯಾನ್ ಯಾರು, ನಾನೇ. ಹಿಂಗೆ ಶಾಕ್ ಆಗ್ಬಿಟ್ರು ಅವರು. ಅಂದರೆ ಅವ್ರೇನೋ ಕ್ಯಾಮ್ರಾ ಅಂತ ಏನೋ ಹೈಟ್ ಇರ್ತಾರೆ, ಪರ್ಸನಾಲಿಟಿ ಇರ್ತಾರೆ, ಹಂಗೆ ಅಂತ ತಿಳ್ಕೊಂಡಿರ್ತಾರೆ. ಬಟ್ ನಾನು ಹೈಟು ಇಲ್ಲ, ಪರ್ಸನಾಲಿಟಿ ಇಲ್ಲ, ನಂದು ವಿಚಿತ್ರ ಆಗಿದ್ದೀನಿ ಕಾಣ್ತೀನಿ. ಸೊ ಹಂಗೆ ಆ ಹುಡುಗಿರು ಹೇಳಿದ್ದಾರೆ ಪಾಪ. ಅದಕ್ಕೆ ಅವರು ಇದು ಸಾಂಗ್ಸ್ ನೋಡಿದ್ಮೇಲೆ ಅವರು ಮಮ್ಮಿ ಫ್ಯಾಂಟಾಸ್ಟಿಕ್ ಕ್ಯಾಮ್ರಾ ವರ್ಕ್ ಮಮ್ಮಿ, ಈ ಫೋಟೋಗ್ರಫಿ ಲುಕ್ ಶಾರುಖ್ ಖಾನ್ ಫಿಲ್ಮ್ ಲುಕ್ ಇಟ್ಸ್ ಲುಕಿಂಗ್ ಲೈಕ್ ದಟ್ ಅಂದ್ರಂತೆ. ಮೋಹನ್ ಅವ್ರು ಮೇಡಮ್ ಅವರು ಎಲ್ಲರ ಮುಂದೆ ಹೇಳಿದ ಮಾತಿದ್ದು. ನಮ್ಮ ಹುಡುಗಿರು ಇವ್ರು ಬೇಡ ಅಂತ ಹೇಳ್ತಾ ಇದ್ರು, ನೋಡಕ್ಕೆ ಏನ್ ಕಾಣ್ತಾರೆ, ಇವ್ರು ಕ್ಯಾಮ್ರಾ ಥರ ಕಾಣ್ತಾರೆ, ಯಾರು ಬೇರೆ ಕ್ಯಾಮ್ರಾ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು. ಬಟ್ ಸಿನಿಮಾ ನೋಡ್ಬಿಟ್ಟು ಶಾರುಖ್ ಖಾನ್ ಥರ ಯಾರು ಸಿನಿಮಾ ಇರುತ್ತೋ ಆ ಥರ ಫೋಟೋಗ್ರಫಿ ಹೇಳ್ಬಿಟ್ರು. ನಾನು ಖುಷಿ ಆಯ್ತು. ಇವಾಗ ಆಮೇಲೆ ಹೇಳಿದೆ, ನೋಡಮ್ಮ ಯಾರಿಗೂ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ಅಂತ ಅವ್ರು ನಂಗೆ ಹೇಳಿದ್ರು. ಅವ್ರು ಚಿಕ್ಕ ಹುಡುಗಿರು ಬಿಡಿ, ಅವ್ರಿಗೇನು ಗೊತ್ತು ಪಾಪ ಅಂತ ಹೇಳಿದ್ರು. ಇದು ಅದೆಲ್ಲ ನಡೆದಿತ್ತು ಅದರಲ್ಲಿ ಜೂಲಿಯಲ್ಲಿ. ಆಮೇಲೆ ಇದು ರಮ್ಯಾ ಅವರು ಹೇಳಿದ್ರು, ಇಲ್ಲ ಜನಾರ್ದನ್ ಅವರೇ ನೀವು ಹೇಳಿದ ಮಾತನ್ನ ಉಳಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಸರಿ ಅಮ್ಮ ಥ್ಯಾಂಕ್ ಯು ಅಂದೆ. ಇದು ಜೂಲಿಯಲ್ಲಿ ಆಗಿದ್ದ ಕತೆ. ಆಮೇಲೆ ರಿಲೀಸ್ ಆಯಿತು ಹೇಳ್ದಲ್ಲ, ಅಂದ್ಕೊಂಡು ಲೆವೆಲ್ಗೆ ಹೋಗಲಿಲ್ಲ ಫಿಲ್ಮು. ಡಬ್ಬಿಂಗ್ ರೇಟ್ಸ್ ಎಲ್ಲ ಹೋಯಿತು. ಸೊ ಓಕೆ ಅಂತ ಏನು ಲಾಸ್ ಏನಾಗಲಿಲ್ಲ ಫಿಲ್ಮ್ ಅದು. ಅಂದರೆ ಅದು ಆಲ್ರೆಡಿ ನಾವು ಬೇರೆ ಕಡೆಯಿಂದ ಬಂದು ರೀಮೇಕ್ ಆಗಿರೋದು. ಹೌದು. ತಿರುಗಿ ಇದನ್ನ ಮತ್ತೆ ಡಬ್ಬಿಂಗ್ ಬೇರೆ ಅವರು ಹಿಂದಿಗೆ ತಗೊಂಡು, ಯಾಕಂದ್ರೆ ಅದ್ರಲ್ಲಿ ದಿನ ಮೊರಿ ಅದನ್ನಲ್ಲ. ಆಮೇಲೆ ಹೀರೋಯಿನ್ ಚೇಂಜ್ ಅಲ್ವಾ. ಹೌದು. ಸೊ ತಗೊಂಡ್ರು. ಆಮೇಲೆ ಹಳೆ ಸಿನಿಮಾ ಯಾವಾಗಲೋ ಬಂದಿರುತ್ತೆ, ಈಗ ಬಂದಿರೋದನ್ನ ಮತ್ತೆ ಡಬ್ ಮಾಡಿ ಅಲ್ಲಿ ತೋರಿಸೋದು. ಬಟ್ ಅದು ಅನ್ಕೊಂಡಿದ್ದ ಥರ ಇನ್ನೊಂದು ಸ್ವಲ್ಪ ಮಾಡಿಬಿಟ್ಟಿದ್ರೆ ಡೆಫಿನೆಟ್ ಆಗಿ ಹಿಟ್ ಆಗಿರೋದು. ಹರಿಬರಿ ಮಾಡಿಬಿಟ್ವಿ ಅಷ್ಟೇ ಅದಕ್ಕೆ. ಅದೇ ಅದು ಪ್ಲಾನಿಂಗ್ ಇಟ್ಕೊಂಡು ನೀವು ಹರಿಬರಿ ಮಾಡಿದ್ರು ಕೆಲವು ಸಾರಿ 15-20 ದಿವಸದಲ್ಲೆಲ್ಲ ಸಿನಿಮಾ ತೆಗೆದು ಸಕ್ಸಸ್ ಮಾಡಿದ್ದಾರೆ. ಪ್ಲಾನಿಂಗ್ ಕರೆಕ್ಟಾಗಿ ಇಲ್ಲ ಅಂದರೆ, ಅಥವಾ ನೀವು ಶೂಟಿಂಗ್ ಹೋದಾಗ ನಿಮ್ಮ ಪ್ಲಾನ್ ಪ್ರಕಾರ ನಡೀಲಿಲ್ಲ ಅಂದರೆ ಕೆಲವು ಸಾರಿ ಎಡವಟ್ಟುಗಳಾಗುತ್ತೆ. ಆಮೇಲೆ ನಾವು ಏನೇ ಅಂದ್ಕೊಂಡ್ರು ಕೊನೆಗೆ ಎಂಡ್ ರಿಸಲ್ಟ್ ಏನಾಗಿರುತ್ತೆ ಅನ್ನೋದು ನಮ್ಮ ಕೈಲಿ ಇರಲ್ಲ. ಜನಾರ್ದನ್ ಅವರೇ, ನೀವು ವಿಷ್ಣುವರ್ಧನ್ ಅವ್ರ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತಾ? ಸರ್, ವಿಷ್ಣು ಸರ್ ಹೆಂಗಂದ್ರೆ, ನಾನು ಬಂದು ಇಲ್ಲಿ ಅನಂತ ಪ್ರೇಮ ಅದು ಇದು ಮಾಡೋವಾಗೆಲ್ಲ ಡಬ್ಬಿಂಗ್ ಥಿಯೇಟರಲ್ಲಿ ಇಲ್ಲಿ ಸಿಕ್ಕೋರು. ಆಮೇಲೆ ನಾನು ನಮಸ್ಕಾರ ಅಂದರೆ ಚೆನ್ನಾಗಿದ್ದೀರಾ. ಆಮೇಲೆ ಅಷ್ಟೊತ್ತಿಗೆ ನನ್ನ ಪೇಪರೆಲ್ಲ ಓದಿರ್ತಾರೆ, ಹೇಗಿದೆ ಬಾಂಬೆ ವರ್ಕು, ಇಲ್ಲೇ ಆಗಿದೆ ಚೆನ್ನಾಗಿದೆ ಥರ ಚೆನ್ನಾಗಿ ಮಾತಾಡ್ಸೋರು. ಆಮೇಲೆ ನನ್ನ ನೋಡಿದ್ರೆ ಹಿಂಗೆ ಒಂದು ಸ್ಮೈಲ್ ಕೊಡೋರು. ಆಮೇಲೆ ಸರ್ ಒಂದು ಡೇಟ್ ಬೇಕಾಗುತ್ತೆ ನಿಮಗೆ ಸರ್ ಅಂತ ತಲೆ ಆಡಿಸ್ಕೊಂಡು ಹೋಗೋರು. ಸೊ ಹಂಗೆ ಆಮೇಲೆ ನಾನು ಆ್ಯಕ್ಚುಲಿ ವಿಷ್ಣುವರ್ಧನ್ ಸರ್ ಮಾಡಬೇಕು ಅಂದರೆ ಎಲ್ಲ ಪಕ್ಕ ಇರಬೇಕು. ಯಾಕಂದ್ರೆ ದೊಡ್ಡ ಸೂಪರ್ ಸ್ಟಾರ್. ಹೌದು.
ಯಾಕೆ ಕೇಳ್ತೀನಿ ಅಂದರೆ ಈ ಮಾತನ್ನ, ನನ್ನ ಗುರು ಆ್ಯಕ್ಚುಲಿ ಫಸ್ಟ್ ನನಗೆ ರಿಷಿ ಕಪೂರ್ ಕರ್ಕೊಂಡೋಗಿದ್ರಲ್ಲ ಬಾಂಬೆಗೆ, ಅವರು ಒಂದು ಸಾರಿ ನಾನು ಅನಾಥರಕ್ಷಕ ಶೂಟಿಂಗ್ ಮಾಡುವಾಗ ಮೈಸೂರಲ್ಲಿ ಸದರ್ನ್ ಸ್ಟಾರ್ ಹೋಟ್ಲಲ್ಲಿ ನಮ್ಮದು ರೂಮು, 2ನೇ ಫ್ಲೋರಲ್ಲಿ 3ನೇ ಫ್ಲೋರ್ ಅವ್ರದ್ದು ರೂಮು, ಯಾರು ಮಾಜನ್ ಸಾರ್ದು. ಇಲ್ಲಿ ಒಂದು ಹಿಂದಿ ಫಿಲ್ಮ್ ಬಂದಿದ್ದಾರೆ ಅವರು, ಯಾವ ಹೀರೋ ಸಂಜಯ್ ದತ್ತು, ರಿಷಿ ಕಪೂರ್. ಫಿಲ್ಮ್ ಹೆಸರು ನಾನು ಮರ್ತಿದ್ದೀನಿ, ಅದಕ್ಕೆ ಶೂಟಿಂಗ್ ಬಂದಿದ್ದಾರೆ. ಸೊ ಆವಾಗ ನನಗೆ ಅಲ್ಲಿ ಮಾಜನ್ ಸಾರ್ ಇದ್ದಾರೆ ಅಂತ ಗೊತ್ತಾಯಿತು. ಆವಾಗ ನಾನು ಓಡಿದೆ, ನಮಸ್ಕಾರ ಸರ್ ಅಂದೆ. ನಮಸ್ಕಾರ ಅಂದ ತಕ್ಷಣ ಹಾಂ ಕೈಸ ಆಯ್ತು ಸರ್, ಚೆನ್ನಾಗಿತ್ತು ಸರ್, ಕ್ಯಾ ಕರ್ ತುಮ್ ಅಂದರು. ಈ ಥರ ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ಕ್ಯಾಮ್ರಾ ಹೋಗೋಣ. ಹಾಂ ವೆರಿ ಗುಡ್ ತುಂಬ ಖುಷಿಪಟ್ಟರು. ಆಮೇಲೆ ಜಾರ್ದನ್ ಕ್ಯಾ ಇದ್ರ ಬೇರೆ ಸಿಗರೇಟ್ ನೈ ಮಿಲ್ ರೇ ಅಂದರು. ಅವ್ರು ಡನಿಲ್ ಸಿಗರೇಟ್ ಕುಡಿತಾ ಇದ್ರು, ಡನಿಲ್. ಅದು ಒಂಥರ ಇಷ್ಟು ಅಗಲ ಬರೋದು ಪ್ಯಾಕೆಟ್, ದೊಡ್ಡದು ಪ್ಯಾಕೆಟ್. ನಾನು ಜೋಬಲ್ಲಿ ನೋಡು 555 ಇರ್ತಾಯಿತ್ತು ಅವಾಗ. ಯಾವಾಗ ಸಿಗರೇಟ್ ಪೀತೆ ತುಮ್ 555 ಮೇರಾ ಸಿಗರೇಟ್ ನೈ ಮಿಲೇಗಾ ಇದ್ದಾರೆ ಅಂದರು. ಸೊ 100% ಮಿಲೇಗಾ ಸರ್, ಕ್ಯೂ ನೈ ಕಲ್ ಮಿಲೇಗಾ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಶಂಕರ್ ಗಣೇಶ್ ಸರ್ಗೆ ಫೋನ್ ಮಾಡಿದೆ ನಾನು, ಇಲ್ಲಿಂದ ಮಡವಾದ್ಗೆ. ಸರ್ ಈ ಥರ ನಮ್ಮ ಗುರುಗಳು ಬಂದೆ, ಅರ್ಜೆಂಟಾಗಿ ಒಂದು 3 ಪ್ಯಾಕೆಟ್ ಒಂದು ಕಾರ್ಟೂನ್ ಸಿಗರೇಟ್ ಕಳಿಸ್ಕೊಡಿತಾರೆ, ಡನ್ಹಿಲ್ ಬೇಕು. ಇಲ್ಲಿಂದ ನಿಮಗೆ ಯಾರು ತರ್ಕೊಡ್ತಾವ್ರೆ, ನಾನು ದುಡ್ಡು ಕೊಡಿ. ಉಡಪ ಬೇಡ ಅಂದ್ಬಿಟ್ಟು ಅಲ್ಲಿಂದ ಹಿಡಿದು ನಾನು 1 ಪ್ಯಾಕೆಟ್ ಇದು ಕಾರ್ಟೂನ್ ಕೇಳಿದೆ, 3 ಕಾರ್ಟೂನು ಅಲ್ಲಿಂದ ಅವರು ಕಳಿಸ್ಕೊಟ್ರು ಬಸ್ಸಲ್ಲಿ, ಮಡ್ರಾಸಿಂದ. ಆಮೇಲೆ ಇಲ್ಲಿ ನಾನು SRS ಅಂತ ಕಾಣುತ್ತೆ, ಅದೇನು ಡೆಲಿವರಿ ತೊಗೊಂಡು ಮಾಜನ್ ಸರ್ ಕೊಟ್ಟೆ. ಖುಷಿ ಆಗ್ಬಿಟ್ರು ಅವರು. ಆಮೇಲೆ ನೆಕ್ಸ್ಟ್ ಡೇ ರಿಷಿ ಕಪೂರ್ ಬಂದರು. ರಿಷಿ ಕಪೂರ್ ಬಂದ ತಕ್ಷಣ ಹೋದೆ ರೂಮ್ಗೆ, ನಾನು ನಮಸ್ತೆ ಅರೆ ಕ್ಯಾ ಕರ್ ರೇ ತುಮ್ ಇಧರ್ ಹೈ ಸರ್, ಕ್ಯಾ ಕರ್ ರೇ ಸರ್, ನಮ್ಮ ಫಿಲ್ಮ್ ಡೈರೆಕ್ಷನ್ ಕರೋ ಕ್ಯಾಮ್ರಾ ಮ್ಯಾನ್ ಮೇ ಬಿ ಒಂಥರ ನೋಡಿದ್ರು. ಬಡ ಡೈರೆಕ್ಟರ್ ಬನ್ ಗ್ಯಾ, ಯಾಕೆ ಡೈರೆಕ್ಟ್ರ ನಗ್ನಗ್ತಾ. सर किया सर, ऑलरेडी 2 पिक्चर किया है, 3 पिक्चर. अच्छा ओके सुनो, जब विष्णुवर्धन जी का फिल्म तुम बनाओगे डायरेक्शन करके, तब मेरे पास आना तू. उसका पहले मेरे पास मत आना, समझे. ನೀವು ಯಾವುದೇ ಪಿಕ್ಚರ್ ಡೈರೆಕ್ಟ್ ಮಾಡಿದ್ರು ವಿಷ್ಣುದೊಂದು ಪಿಕ್ಚರ್ ಡೈರೆಕ್ಟ್ ಮಾಡಿ ನನ್ನ ಹತ್ರ ಬಾ ನೀನು ಅಂದರು. ನಾನು ಅಚ್ಚಾ ಸರ್ ಜರೂರ್ ಅಂದೆ. ಆಮೇಲೆ ಹೇಳ್ತಾರೆ, सब लोग डायरेक्टर बन जाते हैं, ऐसा नहीं होते, पक्का होना, आर्टिस्ट होना ज़रूरी है. अंदो सर बराबर है सर, अभी एकदम जाके मैं बड़ा आर्टिस्ट को पूछेगा तो वो डेट नहीं देते, छोटा ही करना पड़ेगा. इसके लिए मैं बोला तुम बड़ा पिक्चर विष्णु जी का करके आओ ಅಂದರೆ ಬಾಂಬೆ ಹೆಂಗೆ ಅಂದರೆ ವಿಷ್ಣುವರ್ಧನ್ ಅವರೇ ದೊಡ್ಡ ಸ್ಟಾರ್ ಕನ್ನಡದಲ್ಲಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ. ಸೊ ಸರಿ ಸರ್ ಅಂತಂದ್ಬಿಟ್ಟು ಅಲ್ಲಿಗೆ ನಾನು ಬಂದುಬಿಟ್ಟೆ. ಸೊ ವಿಷ್ಣು ಸರ್ ಹತ್ರ ಅದಕ್ಕೆ ನಂಗೆ ಮೈಂಡಲ್ಲಿ ಇದ್ದಿತ್ತು, ಸರ್ ಒಂದು ಹೆಂಗನ ಮಾಡಿ ಹಂಗೆ ವಿಷ್ಣು ಸರ್ ಒಂದು ಫಿಲ್ಮ್ ಮಾಡಬೇಕಲ್ಲ ಅಂತ ಆಸೆ. ಅದು ತಕ್ಕಂತೆ ಪ್ರೊಡ್ಯೂಸರ್ ಬೇಕಲ್ಲ, ಅವಾಗ ಯಾರು ಪ್ರೊಡ್ಯೂಸರ್ನ ಅದು ಇರಲಿಲ್ಲ. ಸೊ ಹಂಗೆ ಒಂದಿನ ಆಯಿತು, ಅದೇ ಮೈಂಡಲ್ಲಿತ್ತು. ನಾನು ಚಿದಂಬರ ಶೆಟ್ಟರ್ ಅಂತ ಅವರು ಪ್ರೊಡ್ಯೂಸರ್ ಇದ್ದರು. ಚಿದಂಬರ ಶೆಟ್ಟರ್ ಅವರು ಡಿಸ್ಟ್ರಿಬ್ಯೂಟ್ರು ಪ್ರೊಡ್ಯೂಸರು. ಹೌದು. ಅವ್ರ ಹತ್ರ ನನಗೆ ಚೆನ್ನಾಗಿ ಬಾಂಧವ್ಯ ಇತ್ತು. ನಾನು ಚಿದಂಬರ ಶೆಟ್ಟರ್ ಹೇಳಿದೆ, ಸರ್ ಒಂದು ಫಿಲ್ಮ್ ಮಾಡಿ ಸರ್, ವಿಷ್ಣುದಾಸ್ ಸರ್ ಹತ್ರ ಡೇಟ್ ತೊಗೊಂಬರ್ತೀನಿ, ಫಿಲ್ಮ್ ಮಾಡೋಣ. ಹೌದಾ, ಓಕೆ ಡೇಟ್ ಕೊಡ್ತಾರೆ ಅವರು ನಿಮಗೆ? ಖಂಡಿತ ಕೊಡ್ತಾರೆ ಸರ್. ನನ್ನ ಒಂದು ತೆಲುಗು ಪಿಕ್ಚರ್ ರೈಟ್ಸ್ ಅಂತ ಇದೆ. ಸೊ ಆ ರೈಟ್ಸು ಯಾವುದಂತ ಪಿಕ್ಚರ್ ಹೆಸರು ಹೇಳ್ಯಾರ ಅವರು. ಹೋದೆ, ಮರ್ತು ವಿಷ್ಣು ಸರ್ ಡೇಟ್ ತಗೊಂಡಿದ್ದೆ, 100% ನಾನು ಫಿಲ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ನಾನೇನು ಮಾಡಿದೆ, ಹೋಗಿ ವಿಷ್ಣು ಸರ್ ಹತ್ರ ಹೋದೆ. ಸರ್ ಈ ಥರ ಒಂದು ಫಿಲ್ಮ್ ಮಾಡಬೇಕು ಅಂತ ಡೇಟ್ ಬೇಕು ಸರ್. ಯಾರು ಪ್ರೊಡ್ಯೂಸರ್? ಚಿದಂಬರ ಶೆಟ್ಟರ್. ಆಲ್ರೆಡಿ 2 ಪಿಕ್ಚರ್ ಮಾಡಿದ್ರು ಅವರು. ಆಮೇಲೆ ಒಳ್ಳೆ ಪ್ರೊಡ್ಯೂಸರ್ ಸರ್, ಅವರು ರೈಟ್ಸ್ ತಂದಿಟ್ಟು ಕಳಿದ್ದಾರೆ, ಅದು ಈ ಥರ ಒಂದು ರೈಟ್ಸು ಅಂದೆ. ಹೌದಾ, ಓಕೆ ಡೇಟ್ ಕೊಡ್ತೀನಿ, ಬಟ್ ಒಂದು 6-8 ತಿಂಗಳು, 1 ವರ್ಷ, 8 ತಿಂಗಳು, 6ರಿಂದ 8 ತಿಂಗಳು ಕಾಯಬೇಕು. ಇಮ್ಮಿಡಿಯೇಟ್ ಡೇಟ್ ಬೇಕಂದರೆ ಆಗಲ್ಲ, ಕಷ್ಟ ಇದೆ, ಎಲ್ಲ ಆಲ್ರೆಡಿ ನಂದು ನಡೀತಾ ಇದೆ. ಆಯ್ತು ಸರ್, ಪರವಾಗಿಲ್ಲ, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಬಂದುಬಿಟ್ಟೆ ನಾನು. ಶೆಟ್ಟರ್ ಹತ್ರ ಬಂದು ಹೇಳಿದೆ, ಸರ್ ಈ ಥರ ಒಪ್ಕೊಂಡಿದ್ದಾರೆ ಸರ್. ಅವರು ಖುಷಿ ಆಯಿತು, ಮಾಡೋಣ ಅಂತಂದ್ಬಿಟ್ಟು. ಆಮೇಲೆ ಅದು ಬರ್ತಾಯಿದ್ದೆ. ಆ ಟೈಮ್ ಸರಿಯಾಗಿ ಸ್ವಲ್ಪ ಹಂಗೆ ಒಂದು 2 ತಿಂಗಳನ್ನ ಕಳೀತು. ಆಮೇಲೆ ನನಗೆ ಸಿಂಹದ ಮರಿ ಫೋಟೋಗ್ರಫಿಗೆ ಸಿಕ್ಬಿಡ್ತು. ಈ ಕಡೆ ಬಿಸಿ ಆಗ್ಬಿಟ್ಟೆ. ಆಮೇಲೆ ಅಲ್ಲಿ ಹೋಗೋದು ಬರೋದು ಸ್ವಲ್ಪ ಸ್ಟಾಪ್ ಆಯಿತು. ಆಮೇಲೆ ಏನಾಯಿತು, ಜೈಪುರದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ, ಅಲ್ಲಿ ಮೆಸೇಜ್ ಬಂತು, ಚಿದಂಬರ ಶೆಟ್ಟಿ ಮರ್ಡರ್ ಆಗಿದೆ ಆಯಿತು ಅಂತಂದ್ಬಿಟ್ಟು.
ಈ ಸಿನಿಮಾ ಹಣಕ್ಕೆ ಸಂಬಂಧಪಟ್ಟ ಹಾಗೇನೆ ಮರ್ಡರ್ ಮಾಡೋದು. ಮರ್ಡರ್ ಆಗಿದೆ ಬಿಟ್ಟು ಸೊ ಎಲ್ಲ ಅಪ್ಸೆಟ್ ಆಯಿತು. ಅವತ್ತು ಎಲ್ಲ ಭಾಳ ನೊಂದ್ಕೊಂಡ್ವಿ. ರಾಮು ಅವರೆಲ್ಲ ಭಾಳ ಅಪ್ಸೆಟ್ ಆಯಿತು. ಅವತ್ತೆಲ್ಲ ಕಂಪ್ಲೀಟ್ ಎಲ್ಲ ಟೆನ್ಷನ್ನೇ ಪಾಪ, ಎಲ್ಲ ಅಪ್ಸೆಟ್ ಆಗೋಯ್ತು. ಸೊ ಹಂಗಿರ್ಬೇಕಾದ್ರೆ ಆಮೇಲೆ ವಿಷ್ಣು ಸರ್ ಹತ್ರ ಅದು ಮೂವ್ ಮಾಡೋಕ್ಕಾಗಲಿಲ್ಲ. ಬಟ್ ಯಾವಾಗ ನಾನೊಂದು ಯಾವುದೋ ಒಂದು ಫಿಲ್ಮು ಇಳಿದೆ, ಅವರು ವಿಷ್ಣು ಸರ್ ಮೆಸೇಜ್ ಕಳಿಸಿದ್ರು, ಜನಾರ್ದನ್ಗೆ ಹೇಳಿ ಭಾಸ್ಕರ್ ಅಂತ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು, ಗುಳುಂ ಗಣೇಶನ ಒಂದು ಯಾವುದೋ ಒಂದು ಫಿಲ್ಮ್ಗೆ ಟೈಟ್ಲ್ ಇಟ್ಟಿದ್ದೆ. ಆವಾಗ ಸರ್ ಭಾಸ್ಕರ್ ಅವ್ರು ಹೇಳಿದರು, ವಿಷ್ಣು ಸರ್ ಹೇಳಿದ್ರು ಜನಾರ್ದನ್ಗೆ ಹೇಳು ಆ ಥರ ಟೈಟ್ಲ್ ಇಡೋದು ಬೇಡ ಅಂತ ಹೇಳು, ಯಾಕಂದ್ರೆ ಗುಳುಂ ಗಣೇಶ ಅಂದರೆ ರಾಂಗ್ ಟೈಟ್ಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇಮ್ಮಿಡಿಯೇಟಾಗಿ ನಾನು ಭಾಸ್ಕರ್ ಹೇಳಿದ ತಕ್ಷಣ ಇಮ್ಮಿಡಿಯಾಗಿ ಓಕೆ ಸರ್ ಅಂತ ಅಂದ್ಬಿಟ್ಟು ಟೈಟ್ಲ್ ಚೇಂಜ್ ಮಾಡಿಬಿಟ್ಟೆ ನಾನು. ಹಂಗೆ ಅದರ ಒಂದು ಬಾಂಧವ್ಯ ಇತ್ತು ಅವ್ರ ಹತ್ರ. ಆದರೆ ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆರ್ಟ್ಲಿ ವೆರಿ ನೈಸ್ ಪರ್ಸನ್ ಸರ್. ಎಷ್ಟು ನಗುಮುಖ ಅಂದರೆ ಅವರು ಅದೇ ಥರ. ಈಗ ಇವತ್ತು ನಾವು ಅಪ್ಪು ಸಾರ್ ನೆನ್ಸ್ಕೊಳ್ತೀವಲ್ಲ, ಆಗ ವಿಷ್ಣು ಸರ್ ಅದೇ ಥರ. ಯಾವಾಗ ನೋಡೋ ಒಂದು ಮುಖ ಸ್ಮೈಲಿಂಗು ಆ ಥರ ಅವ್ರೊಂಥರ ನೇಚರು.